ಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗಣ ಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯ ವಿರತಂ ಶಿವಾಧವ जय मंगलम जय नमः पार्वती पते बसवेश्वर महाराज की बसवेश्वर महाराज की जय मंगलम जय नमः ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣನ ಎಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಪ್ರತಿ ವರ್ಷದ ಈ ವರ್ಷವೂ ಕೂಡ ನಮ್ಮ ಹಿರೇಮೇಯರ್ ಗ್ರಾಮದಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಬಸವಣ್ಣನ ಈ ಗಡ್ಡಿ ಬಂಡಿ ಹರಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜಗತ್ತಿನೊಳಗ ಅತ್ಯಂತ ಶ್ರೇಷ್ಠವಾದ ಜಗತ್ತಿಗೆ ಅನ್ನ ಹಾಕುವಂತ ವ್ಯಕ್ತಿ ಬಸವಣ್ಣ. ಅದಕ್ಕೆ ಬಸವಣ್ಣನ ಪ್ರೀತಿಗಾಗಿ ನಮ್ಮ ಹಿರೇಮೇಗರಿಯ ಜನ ಬಹಳ ಸಂತೋಷದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಯಾಕಂದ್ರೆ ಬಹಳ ನೋಡಿ ನೀವು ಸುತ್ತ ಹರಿಯೋದಾಗ ಬಹಳ ಹೆಚ್ಚಿನ ಮಾತು ಪ್ರೀತಿ ಇದ್ದಂತ ಊರು ಯಾವ್ದು ಐತಂದ್ರೆ ಅದು ಹಿರೇಮೇಗೆರೆ, ಮತ್ತೊಂದು ಊರು ಸಾಧ್ಯವಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಬಹಳ ಸಂತೋಷದಿಂದ ಹಿರೇಮೇಗ ಗ್ರಾಮದವರು ಈ ಬಡ್ಡಿ ಗಡ್ಡಿ ಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಯಾಕಂದ್ರೆ ಬಸವಣ್ಣ ಜಗತ್ತಿಗೆ ಅನ್ನ ಹಾಕ್ತಕ್ಕಂಥವ. ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಸುತ್ತು ಸುಳಿಯುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಟು ಅನ್ಯರ ಹೋಗಲು ಕುಂದಿಗಣಿ ಬ್ರಾಹ್ಮಣ ಅಂತ ಈ ಪ್ರಕಾರವಾಗಿ ಜಗತ್ತಿಗೆ ಅನ್ನ ಬನ್ನ ಹಾಕೋದು ಬಸವಣ್ಣ. ಬಸವಣ್ಣ ಏನು ಮಾಡಕ್ ಆಗುದಿಲ್ಲ. ಅದಕ್ಕೆ ಬಸವಣ್ಣನಿಗೆ ಗಡ್ಡಿ ಮಂದಿ ಜೊತೆಗೆ ಬಸವ ಧರ್ಮ ಬಸವಣ್ಣ ಜಗತ್ತು ಏನ್ ಸಂದೇಶ ಕೊಟ್ಟು ಹೋದ, ಏನ್ ಹೇಳಿದ ಅದು ತಿಳ್ಕೊಂಡು ಬಹಳ ಮುಖ್ಯ. ಗಡ್ಡಿ ತಂದಿವಿ ಯಾಸಿದ್ವಿ, ಅವು ಹೊಡೆದ, ಇವು ಜಗ್ಗಿ ಬಂಡಿ ಹೊಡೆದ, ಅದಕ್ಕಿಂತ ಬಸವ ತತ್ವ ತಿಳ್ಕೊಂಡು ಬಹಳ ಮುಖ್ಯ. ಈಗ ಈ ಬಸವ ಜಯಂತಿ ಯಾಕೆ ಮಾಡ್ತೀವಿ ಅಂದ್ರೆ ಬಸವಣ್ಣ ಜಗತ್ತು ಏನ್ ಸಂದೇಶ ಕೊಟ್ಟು ಹೋದ, ಏನ್ ಹೇಳಿದ ಅದು ತಿಳ್ಕೊಂಡು ಬಸವ ಜಯಂತಿ ಮಾಡುದು. ಬರೇ ಬಸವಣ್ಣ ತಂದ ಗಡ್ಡೆ ಬಂಡಿ ಹಚ್ಚಿದ ಬಸವಣ್ಣ ಮೆರೆಸಿ ಇಷ್ಟು ಕೆಲಸ ಅಲ್ಲ. ಬಸವ ಜಯಂತಿ ಮುಖಾಂತರವಾಗಿ ಬಸವಣ್ಣ ಜಗತ್ತು ಏನ್ ಸಂದೇಶ ಕೊಟ್ಟು ಹೋದ, ಇಂಥ ಸಂದೇಶ ಜಗತ್ತು ಯಾವ ಧರ್ಮರು ಕೊಟ್ಟೇ ಇಲ್ಲ. ಅಂತ ಶ್ರೇಷ್ಠ ಕೊಟ್ಟಂತ ವ್ಯಕ್ತಿ ಜಗತ್ತಿನ ಯಾರು ಅದಾರಂದ್ರೆ ಬಸವಣ್ಣ ಒಬ್ಬನ. ಅದಕ್ಕಂತ ನಿಮಿತ್ತವಾಗಿ ಬಹಳ ಸಂತೋಷದಿಂದ ಬಸವ ಜಯಂತಿ ನಿಮಿತ್ತವಾಗಿ ನಮ್ಮ ಹಿರಿಯ ಸಮಸ್ತ ಜನಗಳು ಊರು ಎಲ್ಲ ಯುವಕರು ಹಿರಿಯ ಎಲ್ಲ ಕೂತ್ಕೊಂಡು ಈ ಒಂದು ಸಂತೋಷ ಕಾರ್ಯಕ್ರಮ ಮಾಡ್ತಿದ್ವಿ. ಬಹಳ ಸಂತೋಷ. ಈಗ ಪ್ರಾರಂಭದಿಂದ ಎತ್ತು ಭಾಳ ಚೆನ್ನಾಗದಾವು. ಅದಕ್ಕೆ ಎತ್ತೆಲ್ಲ ಭಾಳ ಚೆನ್ನಾಗಿ ಯಾರ ಮನೆಗೆ ಎತ್ತು ಭಾಳ ಇರ್ತಾವು ಅವ್ರ ಮನೆ ತಯಾರಾಗುತ್ತೆ, ಯಾರ ಮನೆಗೆ ಎತ್ತು ಹೊರತಾವು ಅವ್ರ ಮನೆ ಸ್ವರ್ಗುತ್ತೆ. ಇದು ಭಾಳ ಲಕ್ಷ್ಯ ಬೇಕು ರೈತರಿಗೆ. ಅದಕ್ಕಂತ ದೃಷ್ಟಿಯಿಂದ ಭಾಳ ಸಂತೋಷದ ಊರು ಎಲ್ಲ ಹಿರಿಯರು ಯುವಕರು ಸೇರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷ ಮಾಡಪ್ಪ. ಇವತ್ತು ಪ್ರಾರಂಭದಿಂದ ಕೊನೆಯವರೆಗೂ ಯಾವ 20 ವೇತನ ಬರ್ದಂಗ ಯಾವ ಎತ್ತಿ ತೊಂದರೆ ಆಗದಾಗ ಜನಗಳಿಗೆ ತೊಂದರೆ ಆಗ ಎಲ್ಲ ವಿಪತ್ತು ಪರಿಹಾರ ಮಾಡಿ ಬಸವಣ್ಣ ಇವತ್ತಿನ ದಿವಸ ಎಲ್ಲರೂ ಒಳ್ಳೆಯದು ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.